ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಿಮಗೆಲ್ಲರಿಗೂ ಮಾಹಿತಿ ತಿಳಿಸಲು ಬಂದಿದ್ದೇನೆ. ಇಂದು ನಾವು ಹೆಣ್ಣು ಮಕ್ಕಳಿಗೆ ಇರುವ 20 ಕಾನೂನು ಹಕ್ಕುಗಳ ಬಗ್ಗೆ ಇಂದು ತಿಳಿದುಕೊಳ್ಳಬೇಕಾಗಿದೆ. ಯಾರೆಲ್ಲ ಹೆಣ್ಮಕ್ಳು ಈ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡಿರಲ್ವೋ ಅವರು ದೌರ್ಜನ್ಯವನ್ನು ಅನುಭವಿಸ್ತಿರುತ್ತಾರೆ. ದೈಹಿಕ ಶೋಷಣೆ ಆಗಿರ್ಬೋದು, ಮಾನಸಿಕ ಶೋಷಣೆ ಆಗಿರ್ಬೋದು, ಸಾಮಾಜಿಕ ಅಥವಾ ಆರ್ಥಿಕ ಶೋಷಣೆ ಆಗಿರ್ಬೋದು. ಈ ಎಲ್ಲ ಶೋಷಣೆಗಳು ನಿಲ್ಲಬೇಕು ಅಂದರೆ ಈ ಎಲ್ಲ ಹಕ್ಕುಗಳ ಬಗ್ಗೆ ಸರಿಯಾಗಿ ಮಾಹಿತಿಯನ್ನು ತಿಳಿದುಕೊಂಡಿರಬೇಕು. ನೀವು ನಿಮ್ಮ ಕರ್ತವ್ಯಗಳಿಗೆ ಬದ್ಧರಾಗಿರಬೇಕು. ನೀವು ತಿಳಿದುಕೊಂಡಿರಬೇಕಾದ 20 ಹಕ್ಕುಗಳ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ನೋಡೋಣ. ರೈಟ್ ನಂಬರ್ 1, ರೈಟ್ ಟು ರಿಜಿಸ್ಟರ್ ಎ ಝೀರೋ FIR ಫ್ರಮ್ ಎನಿವೇರ್. ನೀವು ಭಾರತದ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಬೇಕಾದರೂ ಕೂಡ ಝೀರೋ FIR ಅನ್ನು ಫೈಲ್ ಮಾಡಬಹುದು, ಅಂದರೆ ದಾಖಲಿಸಬಹುದು. ರೈಟ್ ನಂಬರ್ 2, ರೈಟ್ ಟು ಈಕ್ವಲ್ ಪೇ. ನೀವು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಪಡೆಯುವ ಹಕ್ಕನ್ನು ಹೊಂದಿದ್ದೀರಾ. ಯಾವುದೇ ಒಂದು ಕಂಪನಿಯಲ್ಲಿ ಮೇಲ್ ಅಥವಾ ಫಿಮೇಲ್ ಇಬ್ಬರೂ ಕೂಡ ಒಂದೇ ಕೆಲಸವನ್ನು ಮಾಡುತ್ತಿದ್ದಾರೆ ಅಂದರೆ ಅವರಿಗೆ ಈಕ್ವಲ್ ಪೇ ಅನ್ನೋಂಥದ್ದು ಸಿಗಬೇಕಾಗಿರುತ್ತೆ. ನೀವು ಸಿಕ್ಕಿಲ್ಲ ಅಂದರೆ ಅದರ ವಿರುದ್ಧ ಹಕ್ಕನ್ನು ಚಲಾಯಿಸಬಹುದು. ರೈಟ್ ನಂಬರ್ 3, ಈಕ್ವಲ್ ರೈಟ್ಸ್ ಇನ್ ಅನ್ಸೆಸ್ಟ್ರಲ್ ಪ್ರಾಪರ್ಟಿ. ಈಕ್ವಲ್ ರೈಟ್ಸ್ ಇನ್ ಅನ್ಸೆಸ್ಟ್ರಲ್ ಪ್ರಾಪರ್ಟಿ. ನಿಮ್ಮ ತಂದೆ ತಾಯಿಯ ಆಸ್ತಿಯ ಮೇಲೆ ಗಂಡು ಮಕ್ಕಳಿಗೆ ಎಷ್ಟು ಹಕ್ಕು ಇದೆಯೋ ಹೆಣ್ಣು ಮಕ್ಕಳಿಗೂ ಕೂಡ ಅಷ್ಟೇ ಹಕ್ಕಿದೆ. ರೈಟ್ ನಂಬರ್ 4, ಫ್ರೀ ಟ್ರಾನ್ಸ್ಪೋರ್ಟ್ ಫಾರ್ ಪ್ರೆಗ್ನೆಂಟ್ ವುಮೆನ್. ಭಾರತದಲ್ಲಿ 2011ರಿಂದ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮದ ಅಡಿಯಲ್ಲಿ ಎಲ್ಲ ಪ್ರೆಗ್ನೆಂಟ್ ವುಮೆನ್ಸ್ಗೆ ಉಚಿತವಾಗಿ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸಲಾಗಿದೆ. ರೈಟ್ ನಂಬರ್ 5, ರೈಟ್ ಟು ಡಿಗ್ನಿಟಿ ಆ್ಯಂಡ್ ಪ್ರೊಟೆಕ್ಷನ್ ಫ್ರಮ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್. ನೀವು ಕೆಲಸ ಮಾಡುವ ಸ್ಥಳಗಳಲ್ಲಿ ನಿಮ್ಮ ಗೌರವ ಅಥವಾ ಘನತೆಯನ್ನು ಕಾಪಾಡಿಕೊಳ್ಳುವ ಅಧಿಕಾರ ನಿಮಗೆ ಇದೆ. ಈ ಕಾನೂನನ್ನು 2013ರಲ್ಲಿ ಜಾರಿಗೊಳಿಸಲಾಗಿದೆ. ರೈಟ್ ನಂಬರ್ 6, ರೈಟ್ ಟು ಪ್ರೊಟೆಕ್ಷನ್ ಫ್ರಮ್ ಹರಾಸ್ಮೆಂಟ್ ಅಟ್ ಪಬ್ಲಿಕ್ ಪ್ಲೇಸಸ್. ಸಾರ್ವಜನಿಕ ಸ್ಥಳಗಳಲ್ಲಿ ಯಾರಾದರೂ ನಿಮಗೆ ಕಿರುಕುಳವನ್ನು ಕೊಡುತ್ತಿದ್ದರೆ ಅಂಥ ಸಮಯದಲ್ಲಿಯೂ ಕೂಡ ಅಧಿಕಾರವನ್ನು ತೆಗೆದುಕೊಳ್ಳುವ ಹಕ್ಕು ನಿಮಗೆ ಇದೆ. ರೈಟ್ ನಂಬರ್ 7, ಮೆಟರ್ನಿಟಿ ಲೀವ್ಸ್ ರೈಟ್. ಭಾರತದಲ್ಲಿ ಇರುವ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಮೆಟರ್ನಿಟಿ ಲೀವ್ಸ್ನ ಅಧಿಕಾರವನ್ನು ಹೊಂದಿರುತ್ತಾರೆ. ಇವರಿಗೆ ಟೋಟಲ್ 26 ವಾರಗಳು ಪೇಯ್ಡ್ ಮೆಟರ್ನಿಟಿ ಲೀವ್ಸ್ನ ಪ್ರೊವೈಡ್ ಮಾಡಬೇಕು. 8 ವೀಕ್ಸ್ ಬಿಫೋರ್ ಡಿಲಿವರಿ ಆಗಿರುತ್ತೆ, 18 ವೀಕ್ಸ್ ಆಫ್ಟರ್ ಡಿಲಿವರಿ ಲೀವ್ಸ್ನ ಹೊಂದಿರುತ್ತಾರೆ. ರೈಟ್ ನಂಬರ್ 8, ನೋ ಅರೆಸ್ಟ್ ಫಾರ್ ವುಮೆನ್ ಅಟ್ ನೈಟ್. ಯಾವುದೇ ಮಹಿಳೆಯನ್ನು ನೈಟಲ್ಲಿ ಬಂಧಿಸುವಂತಿಲ್ಲ. ಇದು ಪ್ರತಿಯೊಬ್ಬ ಮಹಿಳೆಯೂ ಕೂಡ ಗೊತ್ತಿರಬೇಕಾದ ಮಾಹಿತಿ. ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಯಾವುದೇ ಮಹಿಳೆಯನ್ನು ಬಂಧಿಸುವಂತಿಲ್ಲ. ರೈಟ್ ನಂಬರ್ 9, ನೋ ಫೋರ್ಸ್ಡ್ ಸ್ಟ್ರಿಪ್ ಸರ್ಚ್ ಬೈ ಮೇಲ್ ಪೊಲೀಸ್. ಯಾವುದೇ ಒಬ್ಬ ಪುರುಷ ಪೊಲೀಸ್ ಅಧಿಕಾರಿಗೆ ಮಹಿಳೆಯನ್ನು ಚೆಕ್ ಮಾಡುವ ಅಧಿಕಾರವಿಲ್ಲ. ಮಹಿಳೆಯನ್ನು ಸರ್ಚ್ ಮಾಡಲು ಮಹಿಳಾ ಸಿಬ್ಬಂದಿಯನ್ನು ಹೊಂದಿರಬೇಕಾಗಿರುತ್ತದೆ. ರೈಟ್ ನಂಬರ್ 10, ರೈಟ್ ಟು ಪ್ರೈವಸಿ ಫಾರ್ ಸೆಕ್ಷುಯಲ್ ಕ್ರೈಮ್ಸ್. ಯಾವುದೇ ಒಬ್ಬ ಮಹಿಳೆಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂದರೆ ಅದರ ಬಗ್ಗೆ, ಅಂದರೆ ಅವರ ಪರ್ಸ್ನಲ್ ಡೀಟೇಲ್ಸ್ನ ಬಗ್ಗೆ ಪ್ರೈವೇಟಾಗಿ ಮೇಂಟೈನ್ ಮಾಡಬೇಕಾಗಿರುತ್ತೆ. ಪೊಲೀಸ್ ಮತ್ತು ಡಾಕ್ಟರ್ಗಳು ಈ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿರುತ್ತದೆ. ರೈಟ್ಸ್ ನಂಬರ್ 11, ರೈಟ್ ಎಗೇನ್ಸ್ಟ್ ಡೊಮೆಸ್ಟಿಕ್ ವೈಲೆನ್ಸ್. ನೀವು ಮದುವೆಯಾಗಿ ಹೋದ ನಂತರ ನಿಮ್ಮ ಗಂಡನಿಂದ ಅಥವಾ ಅವರ ಮನೆಯವರಿಂದ ನಿಮಗೆ ಕಿರುಕುಳ ಆಗುತ್ತಿದ್ದರೆ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ನ ಅಡಿಯಲ್ಲಿ ನಿಮಗೆ ರಕ್ಷಣೆಯನ್ನು ಪಡೆದುಕೊಳ್ಳಬಹುದು. ರೈಟ್ ನಂಬರ್ 12, ರೈಟ್ ಟು ಶ್ರೀಧನ್. ಮಹಿಳೆಯರಿಗೆ ಮದುವೆಯ ಸಮಯದಲ್ಲಿ ತನ್ನ ಮನೆಯವರಿಂದ ಏನೆಲ್ಲ ಗಿಫ್ಟ್ ಅಥವಾ ತನ್ನ ಸ್ನೇಹಿತರಿಂದ ಏನೆಲ್ಲ ಗಿಫ್ಟನ್ನು ಪಡೆದುಕೊಂಡಿರುತ್ತಾರೋ ಆ ಎಲ್ಲ ವಸ್ತುಗಳ ಮೇಲೆ ಹಕ್ಕನ್ನು ಮಹಿಳೆಯರೇ ಹೊಂದಿರುತ್ತಾರೆ. ರೈಟ್ ನಂಬರ್ 13, ರೈಟ್ ಟು ಅಬೋರ್ಷನ್ ಫಾರ್ ವುಮೆನ್. 18 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ಮಹಿಳೆಯರಿಗೆ ಬೇಡದೇ ಇರುವ ಗರ್ಭಧಾರಣೆಯನ್ನು ತೆಗೆಸುವ ಹಕ್ಕನ್ನು ಹೊಂದಿರುತ್ತಾರೆ. ರೈಟ್ ನಂಬರ್ 14, ರೈಟ್ ಟು ಅಡಾಪ್ಟ್ ಬೇಬಿ. ಯಾವುದೇ ಮಹಿಳೆಗೆ ಮಗುವನ್ನು ದತ್ತು ಪಡೆಯುವ ಹಕ್ಕಿದೆ.
ಮ್ಯಾರಿಡ್ ವುಮೆನ್ ಆಗಿರ್ಬೋದು ಅಥವಾ ಅನ್ಮ್ಯಾರಿಡ್ ವುಮೆನ್ ಆಗಿರ್ಬೋದು, ಇಬ್ಬರೂ ಕೂಡ ಮಗುವನ್ನು ದತ್ತು ಪಡೆಯುವ ಹಕ್ಕನ್ನು ಹೊಂದಿರುತ್ತಾರೆ. ರೈಟ್ ನಂಬರ್ 15, ಪ್ರೊಟೆಕ್ಷನ್ ಎಗೇನೆಸ್ಟ್ ಫೋರ್ಸ್ಡ್ ರಿಲಿಜಿಯನ್ಸ್ ಕನ್ವರ್ಷನ್ ಆಫ್ಟರ್ ಮ್ಯಾರೇಜ್ ಆರ್ ಬಿಫೋರ್ ಮ್ಯಾರೇಜ್. ಯಾವುದೇ ಒಬ್ಬ ಮಹಿಳೆಗೆ ತನಗೆ ಇಷ್ಟ ಇರುವ ಧರ್ಮವನ್ನು ಪಾಲಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. ಯಾವುದೇ ಒಬ್ಬ ಮಹಿಳೆಗೆ ತನಗೆ ಇಷ್ಟ ಇರುವ ಧರ್ಮವನ್ನು ಪಾಲಿಸುವ ಅಧಿಕಾರವಿದೆ. ರೈಟ್ ನಂಬರ್ 16, ರೈಟ್ ಟು ಡಿವೋರ್ಸ್. ನೀವು ಇಷ್ಟಪಟ್ಟು ಮದುವೆಯಾಗಿರ್ಬೋದು ಅಥವಾ ಮನೆಯವರು ಮಾಡಿಸುವ ಮದುವೆಯಾಗಿರ್ಬೋದು, ಯಾವುದೇ ಆಗಿರಲಿ, ಮದುವೆಯಾದ ನಂತರ ನಿಮಗೆ ನಿಮ್ಮ ಗಂಡ ಅಥವಾ ಅವರ ಮನೆಯವರು ಇಷ್ಟ ಆಗಿಲ್ಲ ಅಂದರೆ ಡೈವರ್ಸ್ ಪಡೆದುಕೊಳ್ಳಬಹುದು. ಈ ಅಧಿಕಾರವನ್ನು ಕೂಡ ಮಹಿಳೆಯರು ಹೊಂದಿರುತ್ತಾರೆ. ರೈಟ್ ನಂಬರ್ 17, ರೈಟ್ ಟು ಮೇಂಟೆನೆನ್ಸ್. ನೀವು ಮದುವೆಯಾಗಿ ಗಂಡನ ಜೊತೆ ಇದ್ದರೂ ಕೂಡ ಅಥವಾ ಡೈವರ್ಸ್ ಪಡೆದಿದ್ದರೂ ಕೂಡ ಮೇಂಟೆನೆನ್ಸ್ನ ತೆಗೆದುಕೊಳ್ಳಬಹುದು. ರೈಟ್ ನಂಬರ್ 18, ರೈಟ್ ಟು ಎಗೇನೆಸ್ಟ್ ಡೌರಿ. ವರದಕ್ಷಿಣೆಯನ್ನು ಕೇಳುವುದು ಅಥವಾ ಪಡೆದುಕೊಳ್ಳುವುದು ಎಲ್ಲವೂ ಕೂಡ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧವಾಗಿದೆ. ರೈಟ್ ನಂಬರ್ 19, ರೈಟ್ ಟು ರೆಫ್ಯೂಸ್ ಮೆಡಿಕಲ್ ಎಕ್ಸಾಮಿನೇಷನ್ ಬೈ ಎ ಮೇಲ್ ಡಾಕ್ಟರ್. ಭಾರತದಲ್ಲಿ ಯಾವುದೇ ಒಬ್ಬ ಪುರುಷ ಡಾಕ್ಟರ್ ಒಬ್ಬನೇ ಏಕಾಂತವಾಗಿ ಒಬ್ಬ ಮಹಿಳೆಯನ್ನು ಅಥವಾ ಯಾವುದೇ ಒಬ್ಬ ಪೇಷಂಟನ್ನು ಚೆಕ್ ಮಾಡುವಂತಿಲ್ಲ. ರೈಟ್ ನಂಬರ್ 20, ರೈಟ್ ಟು ಫ್ರೀ ಲೀಗಲ್ ಹೆಡ್. ನೀವು ಬಡವರಾಗಿರಿ ಅಥವಾ ಶ್ರೀಮಂತರಾಗಿರಿ, ನೀವು ಫ್ರೀಯಾಗಿ ಕಾನೂನಿನ ಸೇವೆಯನ್ನು ಪಡೆದುಕೊಳ್ಳುವ ಅಧಿಕಾರವನ್ನು ಹೊಂದಿರುತ್ತೀರಾ. ಈ 20 ರೈಟ್ಸ್ಗಳ ಬಗ್ಗೆ, ಈ 20 ಕಾನೂನುಗಳ ಬಗ್ಗೆ ಯಾರೆಲ್ಲ ಇವತ್ತಿನವರೆಗೂ ತಿಳಿದುಕೊಂಡಿಲ್ವೋ ಈ ವಿಡಿಯೋ ನೋಡಿದ ನಂತರ ನಿಮಗೆಲ್ಲರಿಗೂ ತಿಳಿದಿರುತ್ತದೆ. ಆದರೆ ಒಂದೊಂದು ರೈಟ್ಸ್ನ ಬಗ್ಗೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಒಂದೊಂದೇ ರೈಟ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ವಿಡಿಯೋ ಎಲ್ಲ ಮಹಿಳೆಯರಿಗೂ ತುಂಬ ಹೆಲ್ಪ್ ಆಗಿರುತ್ತೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೋ ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.